ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಿಧಿ ಮಂಜುನಾಥ್. ನಿನ್ನೆ RCB ವರ್ಸಸ್ GT ಅಂದರೆ ಬೆಂಗಳೂರು ವರ್ಸಸ್ ಗುಜರಾತ್ ಮೊನ್ನೆ ಮ್ಯಾಚ್ ನಡೀತು. ಆ ಮ್ಯಾಚ್ ತುಂಬ ಹೈ ವೋಲ್ಟೇಜ್ ಮ್ಯಾಚ್, ಎಲ್ಲರಿಗೂ ಕೂಡ ಸಿಕ್ಕಾಪಟ್ಟೆ ಥ್ರಿಲ್ ಕೊಟ್ಟಂಥ ಮ್ಯಾಚ್. ನಿನ್ನೆ ಅಭಿಮಾನಿಗಳು RCB ಅಭಿಮಾನಿಗಳು ಕಾಯ್ತಾ ಇದ್ದಂಥ ಆ ಒಂದು ಗೆಲುವು ನಿನ್ನೆ ಸಿಕ್ತು. ಚಿನ್ನಸ್ವಾಮಿಯಲ್ಲಿ ನಡೆದಂಥ ಕೊನೆಯ ಪಂದ್ಯಕ್ಕೆ ಒಳ್ಳೆಯ ಒಂದು ಎಂಡನ್ನು ಕೊಟ್ಟರು ಅಂತ ಹೇಳ್ಬೋದು ನಮ್ಮ RCB ಪ್ಲೇಯರ್ಸ್. ಹಾಗಾದರೆ ನಿನ್ನೆ ಯಾವ ರೀತಿಯಾಗಿ ಇತ್ತು ನಮ್ಮ ಮ್ಯಾಚ್, ಯಾವೆಲ್ಲ ಪ್ಲಸ್ ಪಾಯಿಂಟ್ಗಳಿಂದ ನಾವು ಗೆದ್ವಿ, ಎಲ್ಲವನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಹೋಗೋಣ. ಇದೇ ಈ ಹೊತ್ತಿನ ವಿಶೇಷ IPL ಕೇಕ್. ಇದೆಲ್ಲದರ ಬಗ್ಗೆ ಇವತ್ತು ಮಾತನಾಡೋದಕ್ಕೆ ಇವತ್ತು ನಮ್ಮ ಜೊತೆಗೆ ಇದ್ದಾರೆ ಪ್ರೇಮ್ ಕುಮಾರ್ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಹಾಗೆ ರಘುವೀರ್ ಕೂಡ ನಮ್ಮೊಂದಿಗೆ ಇದ್ದಾರೆ, ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ವೆಲ್ಕಮ್ ಟು ದ ಶೋ. ನಮಸ್ತೆ ಮೇಡಮ್. ಪ್ರೇಮ್ ಸರ್, ನಿಮ್ಮಿಂದ ಸ್ಟಾರ್ಟ್ ಮಾಡೋದಾದ್ರೆ, ನಿನ್ನೆ ಮ್ಯಾಚ್ ಕಾಯ್ತಾ ಇದ್ವಿ ಒಂದು ವಿನ್ಗೋಸ್ಕರ, ಹೇಗಿತ್ತು ನಿನ್ನೆ ಮ್ಯಾಚ್? ನಿನ್ನೆ ಮ್ಯಾಚು ಲೀಗ್ ಹಂತದಲ್ಲಿ ನಡೆಯುವಂಥ RCB ಹೋಮ್ ಗ್ರೌಂಡಲ್ಲಿ ನಡೆಯುವ ಕೊನೆಯ ಮ್ಯಾಚು. ನಾವು 3 ಮ್ಯಾಚ್ ಗೆದ್ದಿದ್ದೀವಿ, ಒಂದು ಮ್ಯಾಚನ್ನು ಸೋತಿದ್ವಿ. ನಿನ್ನೆ ಗೆಲುವಿನ ಮೂಲಕ ವಿದಾಯವನ್ನು ಹೇಳ್ತಾ ಇದೆ. ಯಾಕಂದರೆ ಮುಂದಿನ ಹಂತಗಳಲ್ಲಿ ನಾವು ತವರಿನ ಆಚೆ ಆಡಬೇಕು. ಯಾಕಂದರೆ ಈಗ ಆಲ್ರೆಡಿ ಮೊದಲಾರ್ಧ ಮುಗಿದಿದೆ. RCB 7 ಪಂದ್ಯಗಳನ್ನು ಮುಗಿಸಿದೆ ಈಗಾಗಲೇ. ಹಾಗಾಗಿ ಇನ್ನೊಂದು ಕಡೆಗೆ ಮೊದಲಾರ್ಧದ ಕೊನೆಯ ಮ್ಯಾಚು ಇವತ್ತು ನಡೆಯುತ್ತೆ. DC ಮತ್ತು ಇವತ್ತು ನಡೆಯುವ ಪಂದ್ಯ ಮ್ಯಾಚ್ ಇದೆಯಲ್ಲ, ಇದರಲ್ಲಿ ನಿರ್ಣಾಯಕ ಆಗುತ್ತೆ. ಅವೆರಡು ತಂಡಗಳನ್ನು ಪಂಜಾಬ್ ಮತ್ತು DC ನಡೆಯುವ ಕೊನೆಯ ಪಂದ್ಯಗಳು RR ಆಡಿದವೆ. ಇವತ್ತು ಆಡಿದ್ರೆ ಮೊದಲಾರ್ಧ ಕಂಪ್ಲೀಟ್ ಆಗಿ ಮುಗಿಯತ್ತೆ. ಈಗ RCB ಗೆಲುವಿನಿಂದ ಹೋಗಿರೋದಕ್ಕೆ ಆ ದ್ವಿತೀಯಾರ್ಧದಲ್ಲಿರುವಂತಹ 7 ಪಂದ್ಯಗಳಲ್ಲಿ ಜಸ್ಟ್ 3 ಗೆದ್ರು ಸಾಕು, ನಾವು ಮುಂದಿನ ಹಂತಕ್ಕೆ ಕ್ವಾಲಿಫೈ ಆಗ್ತಿವೆ. ಬಟ್ ನಿನ್ನೆ ಅಂತ ನೋಡಕ್ ಹೋದಾಗ ನಾವು ಮೊದಲೇ ಹೇಳಿದ್ವಿ, ಬೆಂಗಳೂರಿನ ಪಿಚ್ ಈಗ ಹೇಗೆ ಬಿಹೇವ್ ಮಾಡ್ತಿದೆ ಅಂದ್ರೆ, ಟಾಸ್ ಯಾರು ವಿನ್ ಆಗಿ ಚೇಜಿಂಗ್ ತೆಗೆದುಕೊಳ್ತಾರೆ ಅವರೇ ವಿನ್ ಆಗ್ತಾರೆ ಅಂತ. ಹಿಂದಿನ ಮ್ಯಾಚ್ DC ಕೂಡ RCB ಮೇಲೆ ವಿನ್ ಆಗಿದ್ದ ಹಾಗೆ. ಬಟ್ ಲಕಿಲಿ ನಿನ್ನೆ ನಾವು ಚೇಜಿಂಗ್ ಅನ್ನು ಎತ್ಕೊಂತೀವಿ. ಇನ್ನೊಂದು ಕಡೆಗೆ ಮೊದಲು ಬ್ಯಾಟ್ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಾಗ ಅದ್ಭುತವಾಗಿನೇ ಆಡ್ತಾ ಇದ್ರು. ಸಾಯಿ ಸುದರ್ಶನ್ 100 ಬಂತು ಅವ್ರದ್ದು 2004, 2005, ಇವಾಗ 2024, 25, 2026 ಕೂಡ ಸೆಂಚುರಿ ಬಂತು ಅವ್ರದ್ದು. ಅದ್ಭುತವಾಗಿ ಬ್ಯಾಟ್ ಬೀಸ್ತಾರೆ, ಕರೆಕ್ಟ್ 100ಗೆ ಹೋಗ್ತಾರೆ. ಇನ್ನೊಂದು ಕಡೆಗೆ ಗಿಲ್ಲು, ಬಟ್ಲರ್ ಒಂದು ಹಂತಕ್ಕೆ ಯಾಕೆ ಅವ್ರಿಗೆ ಸೋಲಾಯ್ತು, 205 ರನ್ ಹೊಡೆದಿದ್ರು ಅಂತ ಹೇಳಿದ್ರೆ ಸುನಿದೆ, 16ನೇ ಓವರಿಂದ 19ನೇ ಓವರ್ವರೆಗೂ ಕೂಡ ಒಂದೇ ಒಂದು ಬೌಂಡ್ರಿ ಬರಲ್ಲ. ಯಾಕಂತ ಹೇಳಿದ್ರೆ ಹಿಟ್ಟರ್ನ ಪ್ರಮೋಟ್ ಮಾಡಬೇಕಿತ್ತು ಅವರು. ಒಂದು ಹಿಟ್ಟರ್ನ ಪ್ರಮೋಟ್ ಮಾಡೋದ್ರಲ್ಲಿ, ಯಾಕಂತ ಹೇಳಿದ್ರೆ ಹೋಲ್ಡರ್ ಅಂತ ಹಿಟ್ಟರ್ನ ಇಟ್ಕೊಂಡು ಕೂಡ ಅವರು ಅಲ್ಲಿ ಹಿಟ್ಟರ್ನ ಕಳಿಸಲ್ಲ. ಸುದರ್ಶನ್ ಔಟ್ ಆದ್ಮೇಲೆ ಕಮ್ ಬ್ಯಾಕ್ ಮಾಡ್ಲಿಕ್ಕೆ ಅಂತ ಹಿಟ್ಟರ್ ಅಲ್ಲಿ ತೆವಾಟಿಯ ಇದ್ದಿದ್ದು, ತೆವಾಟಿಯ ಕಳಿಸ್ಬೇಕಿತ್ತು. ಇಲ್ಲ ಈ ಒಂದು ಶಾರುಖ್ ಖಾನ್ ಇದ್ರು, ಈ ಶಾರುಖ್ ಖಾನ್ ಕಳಿಸಲ್ಲ, ಏನೂ ಇಲ್ಲ. ಅವರು ಹಿಂದಿನ ಮ್ಯಾಚ್ ಅಲ್ಲಿ ಏನು ಒಂದು ಪಟ್ಟಿ ಮಾಡ್ಕೊಂಡಿರ್ತಾರೋ ಅದೇ ಆಧಾರದ ಮೇಲೆ ಸುಂದರ್ನ ಕಳಿಸ್ತಾರೆ. ಸುಂದರ್ ಫಸ್ಟ್ ಬಾಲ್ 6, ಸೆಕೆಂಡ್ ಬಾಲ್ ಬೌಂಡ್ರಿ ಹೊಡಿತಾರೆ. ನಂತರ 3 ಓವರ್ಗಳಲ್ಲಿ ಬೌಂಡ್ರಿನೇ ಬರಲ್ಲ. ಗಿಲ್ ಕೂಡ ನಂತರ ಸೋತಾದ್ಮೇಲೆ ಪಂದ್ಯ ಮುಗಿದ ಮೇಲೆ ಹೇಳ್ಬೇಕಾದ್ರೆ ಅದನ್ನ ಹೇಳ್ತಾರೆ, ಆ 16ರಿಂದ 19ನೇ ಓವರಲ್ಲಿ ಬೌಂಡ್ರಿ ಬರದೇ ಇರೋದೇ ನಾವು ಸೋತಂದ್ರೆ ಇನ್ನು 30 ರನ್ ಎಕ್ಸ್ಟ್ರಾ ಬರಬೇಕಾಗಿತ್ತು. ಮೇ ಬಿ ಆ 30 ರನ್ ಚೇತರಿಕೆ ಕಂಡಿದ್ದಲ್ಲಿ ಒಂದು ವಿನ್ ಆಗ್ತಿದ್ರು. ಇನ್ನೊಂದು ಕಡೆಗೆ ಅಶೋಕ್ ಶರ್ಮಾ ಉತ್ತಮ ಲಯದಲ್ಲಿರೋ ಬೌಲರ್ನ ತೆಗೆದು ಇವರು ಹೊಸ ಸ್ಪಿನ್ನರ್ನ ತಗೊಂಡ್ಬರ್ತಾರೆ. ಮೇ ಬಿ ಅದು ಕೂಡ ವರ್ಕ್ ಆಗಲ್ಲ ನಿನ್ನೆ. ಜೊತೆಗೆ ಇನ್ನೊಂದು ಕಡೆಗೆ ಸುಂದರ್ ಮ್ಯಾಚ್ ಸೋಲ್ಲಿಕ್ಕೆ ಪ್ರಮುಖ ಕಾರಣಕರ್ತ ನನ್ನ ಪ್ರಕಾರ. ಯಾಕಂತ ಹೇಳಿದ್ರೆ ವಿರಾಟ್ ಕೊಹ್ಲಿ ಡಕ್ಕಿಗೆ ಹೋಗಿರ್ತಾರೆ, ಮೊದಲೇ ಈಸಿಯಾಗಿ ಕ್ಯಾಚ್ ಬಂದಿರುತ್ತೆ. ಆ ಕ್ಯಾಚ್ ಅನ್ನ ಯಾವಾಗ ಬಿಟ್ರೋ ಅಲ್ಲಿಗೆನೆ ಮ್ಯಾಚ್ ಹೋಯ್ತು ಅಂತ ತಿಳ್ಕೊಬೇಕು. ಯಾಕಂದ್ರೆ ವಿರಾಟ್ ಕೊಹ್ಲಿ ಚೇಜಿಂಗ್ ಟೈಮಲ್ಲಿ ವಿರಾಟ್ ಕೊಹ್ಲಿ ವಿಕೆಟ್ ಹೋಗಿದ್ರೆ ಒಂದು ಹಂತಕ್ಕೆ RCB ಸ್ಟ್ರಗಲ್ ಮಾಡುತ್ತೆ ಅನ್ಕೊಂಡಿದ್ವಿ. ಇನ್ ಕೇಸ್ ವಿರಾಟ್ ಕೊಹ್ಲಿ ಇಲ್ಲದೆ ಹೋಗಿದ್ರೆ ಮೇ ಬಿ ವಿನ್ನಿಂಗ್ ಅವ್ರಿಗೆ ಇರ್ತಾ ಇತ್ತು. 16ರಿಂದ 19ನೇ ಓವರಲ್ಲಿ ಬೌಂಡ್ರಿ ಹೊಡಿದೇ ಇರೋದು ಒಂದ್ ಕಡೆಗೆ ಸುಂದರ್ ಪ್ರಾಬ್ಲಮ್, ಜೊತೆಗೆ ಕ್ಯಾಚ್ ಬಿಟ್ಟಿರೋದು ಕೂಡ ಅವರೇ. ಎಲ್ಲೋ ಗೆಲ್ಲುವ ಪಂದ್ಯವನ್ನ ಅವರೇ ಕೈ ಚೆಲ್ಲಿದ್ರು ಅಂತ ನಂಗೆ ಅನ್ಸುತ್ತೆ ಸುನಿಲ್. ಹಾಗೆ ರಘುವೀರ್, ನಿನ್ನೆ ಮ್ಯಾಚ್ ನಿಮಗೆ RCBಗೆ ಇದು ಟಫೆಸ್ಟ್ ಅನಿಸ್ತಾ ಅಥವಾ ಈಸಿ ಆಗಿತ್ತು ಮ್ಯಾಚ್ ಅಂತ ಅನಿಸ್ತಾ? ಇಲ್ಲ, ನಿನ್ನೆ ಮ್ಯಾಚ್ ನೋಡಬೇಕಾದ್ರೆ RCB ಈಸಿಯಾಗಿ ಹೊಡೆಯೋ ಹಂಗೆ ಇತ್ತು. ಯಾಕಂದ್ರೆ ನಾವು ನೋಡಿದ್ವಿ DC ಜೊತೆ ಆಡಬೇಕಾದ್ರೆ ರಜತ್ ಪಾಟೀದಾರ್ ಅವರು ಹೇಳ್ತಾರೆ, ಇಲ್ಲ ನಾವು ಇಲ್ಲಿ ಕೊನೆ ಪಂದ್ಯ ಆಡೋಕ್ಕಲ್ಲ, ನಾವು ಇಲ್ಲಿ ಫೈನಲ್ಲೂ ಇದೇ ಆಡ್ತೀವಿ. ಯಾಕಂದ್ರೆ ಫೈನಲ್ಲು ಚಿನ್ನಸ್ವಾಮಿಲಿ ಹೋಸ್ಟ್ ಮಾಡೋದ್ರಿಂದ ಅವರೊಂದು ಕಾನ್ಫಿಡೆನ್ಸಲ್ಲಿ ಬಂದಿದ್ದಾರೆ. ಇಲ್ಲ, ನಾವು ಈ ಮ್ಯಾಚನ್ನು ಗೆಲ್ತೀವಿ. ಒಂದು ಮ್ಯಾಚ್ ಸೋತರು ಯಾವ ರೀತಿ ಅವ್ರದ್ದು ಎಮೋಷನ್ ತೋರಿಸ್ತಾ ಇದ್ದಾರೆ ಅಂತ ನಿನ್ನೆ ಮ್ಯಾಚನಲ್ಲೂ ನೋಡಿದ್ವಿ. ವಿರಾಟ್ ಕೊಹ್ಲಿ ಅವರು 81 ಹೊಡೆದಿದ್ರು, ಆಲ್ಮೋಸ್ಟ್ ಮ್ಯಾಚ್ ಫಿನಿಶ್ ಮಾಡಿದ್ರು. ಆದರೆ ಅವ್ರು ಏನು ತಾನು ಫಿನಿಶ್ ಮಾಡಿಲ್ಲ ಅನ್ನೋ ಒಂದು ಏನು ಎಮೋಷನ್ ಇತ್ತಲ್ಲ,
ಅದನ್ನ ಆನ್ ಕ್ಯಾಮ್ರಾದಲ್ಲಿ ನಾವು ನೋಡಿದ್ವಿ. ಅಂದ್ರೆ ಯಾವ ರೀತಿ ಎನರ್ಜಿ ಇಟ್ಕೊಂಡು ಆಡ್ತಾ ಇದ್ದಾರೆ ಅನ್ನೋದನ್ನ ನಾವು ನಿನ್ನೆ ಮ್ಯಾಚ್ನಲ್ಲಿ ತುಂಬಾ ಕಂಡ್ವಿ. ಅಷ್ಟೇ ಚೆನ್ನಾಗಿ ಬ್ಯಾಟಿಂಗ್ ಪ್ರದರ್ಶನ ಬಂತು ನಿನ್ನೆ RCB ಬ್ಯಾಟ್ಸ್ಮನ್ಗಳಿಂದ. ಹೇಳಕ್ ಬಂದ್ರೆ ವಿರಾಟ್ ಕೊಹ್ಲಿ ಅವ್ರಗಳಿಗೆ ಏನಂತ ಹೇಳ್ತಿದ್ರು ಅಂದ್ರೆ ಸ್ಟ್ರೈಕ್ ರೇಟ್ ಕಡಿಮೆ ಇಟ್ಕೊಂಡು ಆಡ್ತಾ ಇದ್ದಾರೆ, 50 ಮಾಡ್ತಾ ಇದ್ದಾರೆ, ಆದ್ರೆ ಸ್ಟ್ರೈಕ್ ರೇಟ್ ಇಲ್ಲ ಅಂತ ಹೇಳಿ ಏನೊಂದು ಅವರಿಗೆ ಪೋಕ್ ಮಾಡಿದ್ರಲ್ಲ, ಅದು ಅವರು ಕಮ್ ಬ್ಯಾಕ್ ಮಾಡಿದ್ದಾರೆ. ಯಾವ ರೀತಿ ಅಂದ್ರೆ ಎಲ್ಲರಿಗೂ ಸರಿಯಾದ ಉತ್ತರನ ಕೊಟ್ಟಿದ್ದಾರೆ. ಇನ್ನು ಮುಂದೆ ಇದೇ ರೀತಿ ಆಟನ ಎಕ್ಸ್ಪೆಕ್ಟ್ ಮಾಡ್ತೀವಿ ವಿರಾಟ್ ಕೊಹ್ಲಿ ಅವರಿಂದ. ಆದ್ರೆ ಸ್ಟ್ರೈಕ್ ರೇಟ್ ಅಂತ ಬಂದಾಗ ವಿರಾಟ್ ಕೊಹ್ಲಿ ಅವರು ಆಂಕರ್ ಪೊಸಿಷನ್ ಅಲ್ಲಿ ನಿಂತು ಟೀಮ್ ನ ಮುನ್ನಡೆಸ್ತಾ ಹೋಗ್ತಾರೆ. ಅವರು ಎಲ್ಲ ಕೆಟ್ಟ ಹೊಡೆತಕ್ಕೆ ಹೋಗಿ ಔಟ್ ಆಗುವಂತಹ ಸ್ಥಿತಿಯಲ್ಲಿ ಅವರಿಲ್ಲ. ಅವರು ತಂಡನ ಯಾವ ರೀತಿ ಮುನ್ನಡೆಸ್ತಾ ಇದ್ದಾರೆ. ಅವರು ನಾಯಕತ್ವ ಸ್ಥಾನ ಬಿಟ್ಟಿರ್ಬೋದು, ಆದ್ರೆ ತಂಡನ ಮುನ್ನಡೆಸ್ತಾ ಇರೋದು ವಿರಾಟ್ ಕೊಹ್ಲಿ ಅವ್ರ ಬ್ಯಾಟಿಂದಾನೆ. ಕಳೆದ ಸೀಸನ್ ಅಲ್ಲಿ ವಿನ್ ಆಗೋದಕ್ಕೆ ವಿರಾಟ್ ಕೊಹ್ಲಿ ಅವ್ರ ಬ್ಯಾಟಿಂದ ಬಂದಂತಹ ರನ್ಗಳು ಸೀಸನ್ ಪೂರ್ತಿ ಅವರು ಆಡ್ಬೇಕಾಗಿರುತ್ತೆ. ಅವ್ರ ಬ್ಯಾಟಿಂದ ನಮಗೆ ಸ್ಟ್ರೈಕ್ ರೇಟ್ ಬೇಕಂದಿಲ್ಲ, ರನ್ ಬೇಕು. ಅವ್ರ ಮ್ಯಾಚ್ ಫಿನಿಶಿಂಗ್ ಮಾಡುವಂತಹ ಏನ್ ಎಬಿಲಿಟಿ ಇದೆಯಲ್ಲ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾಗಿರುತ್ತೆ. ನಿನ್ನೆ ಏನ್ ಟ್ರೋಲರ್ಸ್ಗಳಿಗೆ ಉತ್ತರ ಕೊಟ್ಟರು ಸ್ಟ್ರೈಕ್ ರೇಟ್ ಯಾವ ರೀತಿ ಅವ್ರು ನಿನ್ನೆ ಆಟ ಆಡಿದ್ರು ಅಂತ. ಇನ್ನು ದೇವದತ್ ಪಡಿಕಲ್ ಹೋಮ್ ಗ್ರೌಂಡ್ ಆಗಿರೋದ್ರಿಂದ ಅವರಿಗೆ ಯಾವ ರೀತಿ ಚೆನ್ನಾಗಿ ಎದುರಿಸಬೇಕು ಅನ್ನೋದು ಚೆನ್ನಾಗಿ ಅರ್ತ್ಕೊಂಡು ಬಂದಿದ್ರು. ಅದನ್ನ ಅವರು ಪ್ರಸಿದ್ಧ ಕೃಷ್ಣ ಅವರಿಗೆ ಅವ್ರ ಟೀಮ್ ಮೇಟ್ ಆಗಿರೋದ್ರಿಂದ ಅವರನ್ನ ಯಾವ ರೀತಿ ಅಟ್ಯಾಕ್ ಮಾಡಬೇಕು ಅನ್ನೋದು ಅವ್ರು ಬಂದು ಯಾವ ರೀತಿ ಪ್ರಸಿದ್ಧ ಕೃಷ್ಣ ಅವರನ್ನ ಚೆನ್ನಾಗಿ ಆಡಿ ತಂಡದ ಗೆಲುವಿಗೆ ಏನು ಅಂದ್ರೆ ಪವರ್ ಪ್ಲೇದಲ್ಲಿ ಅಷ್ಟೊಂದು ಹೇಳುವಷ್ಟು ಚೆನ್ನಾಗಿ ಆ ರನ್ ಬರದೇ ಹೋಗಿದ್ರು. ಪವರ್ ಪ್ಲೇ ನಂತರದಲ್ಲಿ ಯಾವ ರೀತಿ RCB ಕಮ್ಬ್ಯಾಕ್ ಮಾಡ್ತು ಅನ್ನೋದನ್ನ ನೋಡ್ಬೇಕು. ನಿನ್ನೆ ಸಾಲ್ಟ್ ಜಾಗದಲ್ಲಿ ಜೇಕಬ್ ಬತ್ತಲ್ ನನ್ನ ಕಣಕ್ಕಿಳಿಸ್ತಾರೆ. ಅದು ಎಲ್ಲರೂ ಅನ್ಕೊಂಡಿದ್ರು ಜೇಕಬ್ ಬತ್ತಲ್ಗೆ ಅವರು ಫಾರ್ಮ್ ನಲ್ಲಿ ಇದ್ದಾರೆ, ಅವ್ರಿಗೆ ಒಂದು ಚಾನ್ಸ್ ಕೊಡ್ಬೇಕಿತ್ತು. ನಿನ್ನೆ ಚೆನ್ನಾಗಿರೋ ಆಟನೇ ಆಟ ಆಡಿದ್ರು, ಆದ್ರೆ ಒಂದು ಒಳ್ಳೆ ಹೊಡೆತನೇ ಇತ್ತು. ಆದ್ರೆ ಫೀಲ್ಡರ್ ಕೈಯಲ್ಲಿ ಕ್ಯಾಚ್ ಬಂದಿರೋ ಕಾರಣ ಅವ್ರಿಗೊಂದು ಸಣ್ಣ ಅವಕಾಶ ಮಿಸ್ ಆಯಿತು ಅನ್ಕೊಂತೀನಿ. ಇಲ್ಲಾಂದ್ರೆ ಜೇಕಬ್ ಬೆತ್ತಲ್ ಅವರು ಇದ್ರೇನು ಇನ್ನೂ 15 ಓವರಲ್ಲೇ ಮುಗಿಸುವಂತ ಎಲ್ಲ ಮುನ್ಸೂಚನೆ ನಿನ್ನೆ RCB ಬ್ಯಾಟ್ಸ್ಮನ್ಗಳಲ್ಲಿತ್ತು. ಇನ್ನು ಗುಜರಾತ್ ಅಂತ ಬಂದಾಗ ನಮ್ಗನ್ಸ್ತು ಗುಜರಾತ್ ಯಾವುದಕ್ಕೂ ಗೆಲ್ಲೋದಕ್ಕೆ ಆಡ್ತಾ ಇಲ್ಲ ಏನೋ ಅನ್ನೋ ರೀತಿಲಿ ಆಡ್ತಾ ಇದೆ. ಸೀಸನ್ ಸ್ಟಾರ್ಟ್ ಮಾಡಿದಾಗಿಂದಲೂ ಕಳಪೆ ಆಟನ ನೋಡ್ಕೊಂಡು ಬರ್ತಾ ಇದೀವಿ. ಗೆಲ್ಲುವಂತ ಮ್ಯಾಚ್ಗಳು ಸೋಲ್ತಾ ಇದ್ದಾರೆ, ಬೌಲಿಂಗ್ ನಲ್ಲಿ ವೈಫಲ್ಯ ಕಾಣ್ತಾ ಇದೆ. ಸರ್ ಹೇಳ್ದಂಗೆ ಹಿಟರ್ನ ಪ್ರಮೋಟ್ ಮಾಡಬೇಕಾಗಿರುವಂತಹ ಜಾಗದಲ್ಲಿ ಅವರು ಮತ್ತೆ ವಾಷಿಂಗ್ಟನ್ ಸುಂದರ್ ಮೇಲೆ ನಂಬಿಕೆ ಇಟ್ಟಿದ್ರು. ಅವರು ಆ ನಂಬಿಕೆನ ಸರಿಯಾಗಿ ಸದುಪಯೋಗ ಪಡಿಸ್ಕೊಂಡೇ ಇಲ್ಲ. ವಾಷಿಂಗ್ಟನ್ ಸುಂದರ್ 1 6 1 ಬೌಂಡ್ರಿ ಹೊರತುಪಡಿಸಿದ್ರೆ ಅವ್ರ ಬ್ಯಾಟಿಂದ ಹೇಳ್ಕೊಳ್ಳುವಂತ ರನ್ ಬಂದೇ ಇಲ್ಲ. ಇನ್ನು ಜೇಸನ್ ಹೋಲ್ಡರ್ ಕೂಡ ಚೆನ್ನಾಗಿರೋ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟರು ಕೊನೆ ಓವರ್ನಲ್ಲಿ. ಆದರೆ ರಾಹುಲ್ ತೆವಾಟಿಯಾ ಅಂತಹ ಫಿನಿಷರ್ನ ನೀವು ಇಟ್ಕೊಂಡು ಸುಮ್ಮನೆ ಅವರನ್ನು ಬೆಂಚ್ ಕಾಯ್ಸಕ್ಕೆ ಕೂರಿಸದಿರೋ ರೀತಿ ಆಯಿತು. ಒಬ್ಬ ಹಾರ್ಡ್ ಹಿಟ್ಟರ್ ಅನ್ನ ಮಿಸ್ ಮಾಡ್ಕೊತಾ ಇದೆ. ಕೊನೆಯಲ್ಲಿ ಏನಂದ್ರೆ ಮೊದಲನೇ ಹಂತದಲ್ಲಿ ಯಾರಾದರೂ ವಿಕೆಟ್ ಕಳ್ಕೊಂಡ್ಬಿಡ್ತಂದ್ರೆ ಮಿಡಲ್ ಆರ್ಡರಲ್ಲಿ ಹೇಳ್ಕೊಳ್ಳುವಂಥ ಬ್ಯಾಟಿಂಗ್ ಪ್ರದರ್ಶನ ಯಾರಿಂದನೂ ಬರ್ತಾ ಇಲ್ಲ, ಬರಬೇಕಾಗಿರುತ್ತೆ. ಇನ್ನು ರಶೀದ್ ಖಾನ್ ಅವರು ಹಾರ್ಡ್ ಹಿಟ್ಟರೇ ಆಗಿರ್ತಾರೆ, ಅವರು ಬ್ಯಾಟಿಂದನೂ ಕೊನೆ ಮೂಮೆಂಟ್ನಲ್ಲಿ ರನ್ ಬರುತ್ತೆ. ನಾವು ನೋಡಿದ್ವಿ ಕಳೆದ ಮ್ಯಾಚ್ಗಳಲ್ಲೆಲ್ಲ ಅವರು ಅದ್ಭುತವಾದ ಪ್ರದರ್ಶನ ತೋರಿದ್ರು. ಆ ಒಂದು ನೋಡಕ್ ಹೋದ್ರೆ ಎಲ್ಲೋ ಗುಜರಾತ್ ಹಿನ್ನಡೆ ಸಾಧಿಸ್ತಿದೆ. ಆಶೀಶ್ ನೆಹ್ರಾ ಅವ್ರದ್ದು ಏನು ಮೋಡಿ ಇತ್ತಲ್ಲ ಅದು ಅವ್ರದ್ದು ನಡೀತಾ ಇಲ್ಲ. ಇನ್ನು ಮುಂದೆ ಗುಜರಾತ್ ತಂಡ ಕಮ್ಬ್ಯಾಕ್ ಮಾಡಬೇಕಾಗಿರುತ್ತೆ ಪ್ಲೇ ಆಫ್ ಹಂತಕ್ಕೆ ಬರಬೇಕಂದ್ರೆ. ಪ್ರೇಮ್ ಸರ್, ಹಾಗೆ ನಿನ್ನೆ ಕೊಹ್ಲಿ ಅವರ ಆಟವನ್ನು ನಾವು ಅದನ್ನು ಮಾತಾಡಲೇಬೇಕು. ಯಾಕೆಂತಂದರೆ ಕೊಹ್ಲಿ ಅವರು ಅಷ್ಟು ದೊಡ್ಡ ಮೊತ್ತವನ್ನು ನಿನ್ನೆ ಕಲೆ ಹಾಕ್ತಾರೆ. ಹೌದು, ನಾವೆಲ್ಲರೂ 100 ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಆದರೆ ಅಷ್ಟರ ಮಟ್ಟಿಗೆ 81 82ವರೆಗೂ ಬಂದು ಅವರು ಔಟ್ ಆದರು. ಆ ಒಂದು ಹಂತದವರೆಗೂ ಅವರು ಆಡಿರುವಂಥ ಮ್ಯಾಚ್ ಏನಿದೆ, ಹಾಗೆ ಅವರಿಗೆ ಆರೆಂಜ್ ಕ್ಯಾಪ್ ನಿನ್ನೆ ಸಿಗುತ್ತೆ. ಹಾಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಕೂಡ ಅವರಿಗೆ ಅವಾರ್ಡ್ ಸಿಗುತ್ತೆ. ನಿನ್ನೆ ಅವರ ಆಟದ ಬಗ್ಗೆ ಹೇಳೋದಾದರೆ ಕಳೆದ ಬಾರಿ ಕೂಡ ಆರೆಂಜ್ ಕ್ಯಾಪ್ ಕೊನೆಯವರೆಗೂ ಅವ್ರ ತಲೆ ಮೇಲೆ ಇತ್ತು. ನಂತರ ಸಾಯಿ ಸುದರ್ಶನ್ ಅವರ ಪಾಲಾಗತ್ತೆ. ಯಾಕಂತ ಹೇಳಿದ್ರೆ ವಿರಾಟ್ ಕೊಹ್ಲಿ ಪ್ರತಿ ವರ್ಷ ಕೂಡ ಸರಾಸರಿ ಆರೆಂಜ್ ಕ್ಯಾಪ್ ಹೋಲ್ಡರ್ ಪಟ್ಟಿಯಲ್ಲಿ ಅವರು ಕೂಡ 1-2ನೇ ಸ್ಥಾನದಲ್ಲೇ ಕಾಣಿಸ್ಕೊಳ್ತಾರೆ. ಹಾಗಾಗಿ ವಿರಾಟ್ ಕೊಹ್ಲಿ ಬ್ಯಾಟ್ ಸದ್ದು ಮಾಡಿದೆ. ಆದಾಗ್ಯೂ ರಘು ಹೇಳಿದಾಗೆ ಅವರು ಒಂದು 50ಗೋಸ್ಕರ ಆಡ್ತಾರೆ ಅಥವಾ 100ಗೋಸ್ಕರ ಆಡ್ತಾರೆ ಅನ್ನೋದಿರುತ್ತೆ. ಅದನ್ನ ನಿನ್ನೆ ಒಳ್ಳೆ ಸ್ಟ್ರೈಕ್ ರೇಟಲ್ಲಿ ಕೂಡ ಆಡಿದ್ರು. ಬಟ್ ಒಬ್ಬ ಲೆಜೆಂಡ್ ಪ್ಲೇಯರು ಏನೇ ಆಡ್ತಾ ಹೋದ್ರು ಕೂಡ ಸಾಧನೆಗಳಾಗ್ತವೆ. ನಿನ್ನೆ ನೋಡಿ ವಿಶ್ವದಲ್ಲೇ 10,000 ರನ್ಗಳನ್ನ ಸ್ವದೇಶದಲ್ಲಿ ಆಡಿರುವಂತ ಒಬ್ಬ ಆಟಗಾರ ಕಲೆ ಹಾಕಿದ್ರಲ್ಲಿ ಅದು ವಿರಾಟ್ ಕೊಹ್ಲಿ. ಅದು T20 ವರ್ಲ್ಡ್ ಕಪ್ ಇರ್ಬೋದು, ಪ್ರಥಮ ದರ್ಜೆ ಇರ್ಬೋದು ಅಥವಾ IPL, ಅದರೆಲ್ಲೂ ಕೂಡ ಸೇರ್ಕೊಂಡು ಅವ್ರು 10,000 ಹೆಚ್ಚು ರನ್ ಅನ್ನ ಬಾರಿಸಿದ್ದಾರೆ. ಅದೊಂದು ದಾಖಲೆ. ಇನ್ನೊಂದ್ ಕಡೆಗೆ IPL ಅಲ್ಲಿ 800 4ಗಳನ್ನು ಬಾರಿಸಿದ್ದಾರೆ, 300+ ಸಿಕ್ಸಸ್ ಇದೆ. ಅದ್ರ ಜೊತೆಗೆ ಒಂದೇ ಫ್ರಾಂಚೈಸಿಗೆ ಆಡಿರೋದ್ರಲ್ಲಿ ಅವರು 1100 ರನ್ಗಳನ್ನ ಕಲೆ ಹಾಕಿದ್ದಾರೆ. ಅಂದ್ರೆ RCB ಒಂದು ಇದರಲ್ಲಿ ಗ್ರೌಂಡ್ ಅಲ್ಲಿ ಆಡಿದ್ದು
ಲೈನ್. ಹೀಗೆ ಪ್ರತಿಯೊಂದು ಕೂಡ ವಿರಾಟ್ ಕೊಹ್ಲಿ ಆಡಿದ್ದೆಲ್ಲವೂ ಕೂಡ ದಾಖಲೆಗಳಾಗಿ ಪರಿಣಮಿಸುತ್ತೆ. ಜೊತೆಗೆ ಒಂದು ಇವಾಗಿರೋದಂತ ಹೇಳಿದ್ರೆ ಚುಟುಕು ಕ್ರಿಕೆಟ್ ಅಗ್ರೆಸಿವ್ ಮೋಡ್ ಅಲ್ಲೇ ಆಡ್ತಾರೆ ಪ್ರತಿಯೊಬ್ರು. ಎಲ್ಲ ಇಡೀ ಟೀಮ್ನ ಜೊತೆಗೆ ಫ್ಯಾನ್ಸ್ ಕೂಡ ಅವರು ಅಗ್ರೆಸಿವ್ ಮೋಡಿಗೆ ಎತ್ಕೊಂಡು ಹೋಗ್ತಾರೆ. ಒಂದ್ ವೇಳೆ ಕಳೆದ ಮ್ಯಾಚ್ DC ಮೇಲೆ ನಾವು ಸೋಲ್ತೀವಿ ಅಂತ ಗೊತ್ತಾದಾಗ ಇಡೀ ಕ್ರೌಡ್ ಸೈಲೆಂಟ್ ಆಗಿ ಕೂತಿದ್ನು ಕೂಡ ನೀವ್ ಎದ್ದೇಳಿ ಚೇರ್ ಅಪ್ ಮಾಡಿ ಅಂತ ಅವ್ರಿಗೆ ಸನ್ನೆ ಏನ್ ಮಾಡ್ತಾರೆ. ಅಷ್ಟು ಲೆವೆಲ್ಗೆ ಆಕ್ಟಿವ್ ಇರುವಂತ ಪರ್ಸನ್. ನಾವು ಹಿಂದೆ ಆಸ್ಟ್ರೇಲಿಯನ್ ಟೀಮ್ಗೆಲ್ಲ ನೋಡಿದಾಗ ಸ್ಲಡ್ಜಿಂಗ್ ಮಾಡೋರಲ್ಲೇ ಮುಂಚೂಣಿಯಲ್ಲಿ ಇರ್ತಾ ಇದ್ರು. ಸ್ಲಡ್ಜಿಂಗ್ ಮಾಡಿ ಎದುರಾಳಿ ತಂಡವನ್ನು ಹೆದರಿಸ್ತಾ ಇದ್ರು. ಆ ತರದ ಒಬ್ಬ ಪ್ಲೇಯರ್ ಅಂದ್ರೆ ಅದು ಇಂಡಿಯಾದಲ್ಲಿ ವಿರಾಟ್ ಕೊಹ್ಲಿ ಮಾತ್ರ. ಹಾಗಾಗಿ ಯಾವುದೇ ಕಾರಣಕ್ಕೂ ಸೋಲೊಪ್ಕೊಳ್ಳಲ್ಲ, ಮಂಕ ಆಗಲ್ಲ. ಜೊತೆಗೆ ನಿನ್ನೆ ಆಡಿದ್ ನನಗೆ ಅನ್ಸುತ್ತೆ ಅವರು ಸೆಂಚುರಿಗೋಸ್ಕರ ಆಡ್ಲಿಲ್ಲ, ಜೊತೆಗೆ ಕಡೆಯ ಮ್ಯಾಚ್ ನ ಎಷ್ಟು ಪ್ರೇಕ್ಷಕರಿಗೆ ಮುದ ನೀಡಬೇಕು, ಜೊತೆಗೆ ಚೇಜಿಂಗ್ ಕಿಂಗ್ ಅಂತ ಏನಿದೀವಲ್ವಾ ನಾವು ಆ ಸ್ಥಾನವನ್ನ ಉಳಿಸ್ಕೋಬೇಕು. ಆ ಹೆಸರಿಗೆ ತಕ್ಕದ ಆಟವನ್ನ ನಿನ್ನೆ ಆಡ್ತಾರೆ. ಜೊತೆಗೆ ಅದ್ರ ಹಿಂದಿನ ಮ್ಯಾಚ್ ಅಲ್ಲಿ ಸ್ಲೋಯರ್ ಒನ್ನಿಗೆ ಅವರು ವಿಕೆಟ್ ಒಪ್ಸ್ ಹೋಗಿರ್ತಾರೆ. ನಿನ್ನೆ ಕೂಡ ಅವ್ರಿಗೆ ನಿರಾಸೆ ಆಗ್ತಿತ್ತೇನೋ ಗೊತ್ತಿಲ್ಲ, ಯಾಕಂದ್ರೆ ಸಿರಾಜ್ ಅವರ ಅತ್ಯಾಪ್ತ ಶಿಷ್ಯ, ಅದರಲ್ಲೂ ಕೂಡ ಬಾಲ್ ಹಾಕೋದಕ್ಕಿಂತ ಮೊದಲೇ ಹೇಗಿದ್ಯಾ ಬಾಯ್ ಅಂತ ಮಾತಾಡ್ಸಿ ಹೋಗ್ತಾರೆ. ಅದಾಗ್ಯೂ ಕೂಡ ಮೊದಲ ಬಾಲ್ ಅಲ್ಲಿ ವಿಕೆಟ್ ಹೋಗ್ತಿತ್ತು 100%. ಬಟ್ ಈಸಿ ಕ್ಯಾಚ್ ಅದು. ಕ್ರಿಕೆಟ್ ಅಂತ ಬಂದಾಗ ಆ ಕ್ಯಾಚ್ ನ ಯಾರು ಬಿಡಲ್ಲ. ಅನ್ಲಕ್ಕಿ. ಹಾಗಾಗಿ ಅವರು ಒಂದ್ ಕಡೆಗೆ ಲಕ್ಕು ಕೊಹ್ಲಿ ಕಡೆಗಿತ್ತು. ಹಾಗಾಗಿ ನಿನ್ನೆ ಅದ್ಭುತವಾಗಿ ಆಡಿದ್ರು ಸುನ್. ಹೌದು, RCB ಗೆದ್ರು. ಈಗ GTಯಲ್ಲಿ ಕೂಡ ಸಾಯಿ ಸುದರ್ಶನ್ ಒಳ್ಳೆ ಪ್ರದರ್ಶನ ನೀಡಿದರೆ ಅದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ರೆ ತಪ್ಪಾಗುತ್ತೆ. ಸಾಯಿ ಸುದರ್ಶನ್ ನೆನೆ 100 ಎಕ್ಸಾಕ್ಟ್ ಆಗಿ 100 ಹೊಡೆದು ಔಟ್ ಆಗ್ತಾರೆ. ಅವರ ಶಾಟ್ಸ್, ಅವರ 6ಗಳು, ಅವರ 4ಗಳು ಹೇಗಿತ್ತು ಸರ್ ನೆನೆ? ಅದೇ ಸಾಯಿ ಸುದರ್ಶನ್ ಅಂದ್ರೆ ಅವರೊಂದು ಕ್ಲಾಸ್ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸರ್ ಹೇಳ್ದಂಗೆ 2024-25 ಏನು ಅವ್ರ ಬ್ಯಾಟಿಂದ ರನ್ ಬಂದಿರೋ ಒಂದು ರೀಸನಿಗೆ ಅವರು ಪ್ಲೇ ಆಫ್ ಅಂತ ಬಂದಿರ್ತಾರೆ ಗುಜರಾತ್ ತಂಡ. 2023 ಅಷ್ಟೇ ಚೆನ್ನಾಗಿ ಪರ್ಫಾರ್ಮೆನ್ಸನ್ನೇ ನೀಡ್ಕೊಂಡು ಬರ್ತಾ ಇದ್ರು. ಆದರೆ ನಿನ್ನೆ ಅಂತ ಬಂದಾಗ ನಾವು ನೋಡ್ತಾ ಇದ್ವಿ ಸಿಂಗಲ್ ಹ್ಯಾಂಡ್ಲಿ ಅವರು ಚೆನ್ನಾಗಿರೋ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇದ್ರು. ಒಂದ್ ಕಡೆ ಗಿಲ್ ಅವರು ಸ್ಟ್ರಗಲ್ ಮಾಡ್ತಾ ಇದ್ರು, ಅವ್ರ ಬ್ಯಾಟಿಂದ ರನ್ ಬರ್ತಾ ಇರಲಿಲ್ಲ. ಆದ್ರೆ ಸಾಯಿ ಸುದರ್ಶನ್ ಅಂತ ಬಂದಾಗ ಹೊಡಿಬಡಿ ಆಟ ಏನು, ನಾವು ಕೃಣಾಲ್ ಪಾಂಡ್ಯ ಅವರ ಬೌನ್ಸರಿಗೆ ಎಲ್ಲರೂ ಹೆದರ್ಕೊಂತಿದ್ವಿ, ಅವ್ರ ಬಾಲಿಗೂ ಬೌನ್ಸರಿಗೂ ಒಂದು ಸರಿಯಾದ ಉತ್ತರನೇ ಕೊಟ್ಟರು. ಯಾರು ಇದುವರೆಗೂ ಉತ್ತರ ಕೊಡ್ತಾ ಇರಲಿಲ್ಲ ಅಂತಹ ಕೃಣಾಲ್ ಪಾಂಡ್ಯ ಅವರ ಬೌನ್ಸರ್ಗೂ ನಿನ್ನೆ ಉತ್ತರ ಸಿಕ್ತು. ಚೆನ್ನಾಗಿರೋ ಶಾರ್ಟ್ ಕನೆಕ್ಷನ್ ಇತ್ತು, ಅಷ್ಟೇ ಶಾರ್ಟ್ ಸೆಲೆಕ್ಷನ್ ಕೂಡ ಅಷ್ಟೇ ಚೆನ್ನಾಗಿದೆ ಅವ್ರದ್ದು. ಇನ್ನು T20 ಅಂತ ಬಂದಾಗ ಅವರು ಚೆನ್ನಾಗಿರೋ ಫಾರ್ಮನ್ನೇ ಕಂಡುಕೊಂಡಿದ್ದಾರೆ ಕಳೆದ ಸೀಸನ್ಗಳಲ್ಲೂ. ಅದೇ ಸೀಸನ್ ಈ ಒಂದು ಸೀಸನ್ನಲ್ಲಿ ಅಷ್ಟೊಂದು ಸ್ಟಾರ್ಟಿಂಗ್ ಸಿಕ್ಕಿರಲಿಲ್ಲ, ಆದರೆ ನಿನ್ನೆ ಕಮ್ಬ್ಯಾಕ್ ಮಾಡಿದ್ದಾರೆ. ಚೆನ್ನಾಗಿರೋ ಒಂದು ಸೆಂಚುರಿ ಬಂದಿದೆ. ಅವರು ಇವಾಗ IPLನಲ್ಲಿ ಅತಿ ಹೆಚ್ಚು 2000 ರನ್ ಕ್ರಾಸ್ ಮಾಡಿದ ಮೊದಲ ಫಾಸ್ಟೆಸ್ಟ್ 2000 ರನ್ ಹೊಡೆದಿರುವಂಥ ಪಟ್ಟಿಯಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಸಾಯಿ ಸುದರ್ಶನ್ ಮುಂದಿನ ದಿನಗಳಲ್ಲಿ ಭಾರತದಲ್ಲಿ ದೊಡ್ಡ ಹೆಸರಾಗುವಂಥ ಎಲ್ಲ ಸೂಚನೆಯೂ ನಿನ್ನೆ ಅವರ ಆಟದ ಪ್ರದರ್ಶನದಲ್ಲಿ ನೋಡಿ ಕಂಡುಕೊಂಡ್ವಿ. ಚೆನ್ನಾಗಿತ್ತು ನಿನ್ನೆ ಸಾಯಿ ಸುದರ್ಶನ್ ಅವರ ಆಟ. ಸರ್, ಹಾಗೆ ಈಗ ಪಡಿಕಲ್ ಮತ್ತೆ ಕೊಹ್ಲಿ ಪಾರ್ಟ್ನರ್ಶಿಪ್ ನೆನೆ ನೋಡಿದ್ವಿ. ತುಂಬಾ ಹೊತ್ತು ನಿಂತಿದ್ರು ಇಬ್ರು. ಅವರಿಬ್ಬರ ಬ್ಯಾಟ್ ಇಂದಾನೆ ತುಂಬಾ ಹೆಚ್ಚು ನಮಗೆ ಅಂಕ ಬಂದಿದ್ದು ನೆನೆ. ಅವರಿಬ್ಬರ ಪಾರ್ಟ್ನರ್ಶಿಪ್ ಬಗ್ಗೆ ಹೇಳೋದಾದ್ರೆ ನಿನ್ನೆ ಅಷ್ಟೇ, ಯಾಕಂದ್ರೆ ಓಪನಿಂಗ್ ಡ್ಯಾಮೇಜ್ ಆದವಾಗ ಮಧ್ಯಮ ಕ್ರಮಾಂಕದ ಬ್ಯಾಟ್ಸ್ಮನ್ ಅಥವಾ 1 ಡೌನ್ ಬರುವ ಆಟಗಾರರ ಮೇಲೆ 4th ಓವರ್ ಬರುವ ಆಟಗಾರರ ಮೇಲೆ ಒಂದು ಜವಾಬ್ದಾರಿ ಇರುತ್ತೆ. ಜೊತೆಗೆ ಏನಂತ ಹೇಳಿದ್ರೆ ಅಲ್ಲಿ ಅಗ್ರೆಸಿವ್ ಮೋಡ್ ನ ತೋರಿಸಿದ್ರೆ ಆ ಬ್ಯಾಟಿಂಗ್ ಲೈನ್ ಅಪ್ ತುಂಬಾ ಚೆನ್ನಾಗಾಗತ್ತೆ. ಒಂದ್ ವೇಳೆ ನಾವು ಬೌಲರ್ ಮೆರಿಲಿಕ್ಕೆ ಬಿಟ್ಟಿವಿ ಅಂತ ಹೇಳಿದ್ರೆ ತಂಡ ಕುಸಿತ ಆಗತ್ತೆ. ಅವು ಎರಡೂ ಆಗದೇನೆ ವಿಕೆಟು ಕೊಡದೆ ತಂಡದ ರಿಕ್ವೈರ್ಡ್ ರನ್ ರೇಟು ಕೂಡ ಡೌನ್ ಆಗದೆ ನೋಡ್ಕೋಬೇಕು. ಆ ನಿಟ್ಟಿನಲ್ಲಿ ಬರ್ತದಂಗೆನೆ ಕೂಡ ನಾವು KL ರಾಹುಲ್ ಅವರ ಶಾಟ್ ನೋಡ್ತಾ ಇದ್ದೀವಿ. ಲೆಗ್ ಸೈಡ್ ಅಲ್ಲಿ ಬಂದಿರೋ ಬಾಲನ್ನ 6 ಹೊಡೆಯೋದು. ನೀನೆ KL ರಾಹುಲ್ ಆಟನೇ ನೋಡ್ದಂಗೆ ಆಗ್ತಾ ಇತ್ತು. ಅದ್ಭುತವಾಗಿ 6 ಹೊಡಿತಾ ಇದ್ರು. ಜೊತೆಗೆ ಅವರು ಈ ಬಾರಿ ಅಕಾಡೆಮಿಕ್ ಇಯರ್ ಅಲ್ಲಿ ಏನ್ ಫಾರ್ಮ್ ಅಲ್ಲಿ ಇದಾರೋ ಅದೇ ಫಾರ್ಮ್ ನೇ ಮುಂದುವರಿಸಿದ್ದಾರೆ. ಹಾಗಾಗಿನೇ ಅವ್ರನ್ನ ಮುಂಬರುವ ಟೀಮ್ ಇಂಡಿಯಾದ ಸರಣಿಗಳಿಗೂ ಕೂಡ ಈಗಾಗಲೇ ಆಯ್ಕೆ ಆಗಿದೆ ಅವರ ಹೆಸರು. ಅದ್ಭುತವಾದ ಲಯದಲ್ಲಿದ್ದಾರೆ. ವಿರಾಟ್ ಕೊಹ್ಲಿ ಒಂದ್ ಎಂಡಲ್ಲಿ ಆಡ್ಬೇಕಾದ್ರೆ ಚೇಜಿಂಗ್ ಅಂತ ಬಂದಾಗ ವಿರಾಟ್ ಕೊಹ್ಲಿಗೆ ಸಾಥ್ ಕೊಟ್ರೆ ಒಂದ್ ಒಳ್ಳೆ ಪಾರ್ಟ್ನರ್ಶಿಪ್ ಕದ್ಬಿಡ್ತಾರೆ ಅವರು. ಹಾಗಾಗಿ ಈ ತರದ ಒಂದು ಅದು ಕೂಡ ವೇಗದ ಶತಕವನ್ನು 50 ಬಾರಿಸಿದಾಗ ವಿರಾಟ್ ಕೊಹ್ಲಿಗೆ ಇನ್ನೊಂದಿಷ್ಟು ಅಗ್ರೆಸಿವ್ ಮೋಡ್ ಸಿಗುತ್ತೆ. ಜೊತೆಗೆ ಮುಂದಿನ ಹಂತದಲ್ಲಿ ರಜತ್ ಪಟೇದರ್ ಒಳ್ಳೆ ಲಯದಲ್ಲಿದ್ದಾರೆ. ಟಿಮ್ ಡೇವಿಡ್ ತುಂಬಾ ಚೆನ್ನಾಗಿ ಆಡ್ತಾರೆ. ಈ ಎಲ್ಲದೂ ಕೂಡ ಲೆಕ್ಕಾಚಾರ ಇದ್ದಾಗ ನಾನೇನ್ ಮಾಡ್ಬೇಕು, ನನ್ನ ಕೆಲಸ ಫಾಸ್ಟ್ ಆಗಿ ರನ್ ಕಲೆಯಕ್ಕೆ ಹೋಗ್ಬೇಕು, ಆದಷ್ಟು ರಿಕ್ವೈರ್ಡ್ ರನ್ ರೇಟ್ ಅನ್ನ ಕಡಿಮೆ ಮಾಡಬೇಕು, ಜೊತೆಗೆ ಗೆಲುವಿನ ಅಂತರಕ್ಕೆ ಬೇಕಾಗಿರುವ ರನ್ ಅನ್ನು ಕೂಡ ಕಡಿಮೆ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಕಮ್ಮಿ ಬಾಲಿಗೆ ಹೊಡೆದಾಗ ನಿಮಗೆ ಏನಾಗುತ್ತೆ, ಕೆಲವೊಂದು ಓವರ್ಗಳು ಟೈಟ್ ಬಿದ್ದಾಗ ಕೂಡ 15ನೇ ಓವರ್ ನಂತರ ಕೆಲವೊಂದು ಓವರ್ ಚೆನ್ನಾಗಾದಾಗ ತಂಡದ ಮೇಲೆ ಒತ್ತಡ ಬೀಳುತ್ತೆ. ಬಟ್ ಇವರು ಫಾಸ್ಟ್ ಆಗಿ ಬ್ಯಾಟ್ ಬೀಸೋದ್ರಿಂದ ಅದೆಲ್ಲವೂ ಕವರ್ ಆಗುತ್ತೆ. ಒಂದಂತೂ ಸತ್ಯ, ಒಂದೇ 1 ಕೋಟಿಗೆ ತಗೊಳ್ಳಬೇಡ ಅಂತ RCB ಪಡಿಕಲ್ ಅವರನ್ನ ಮತ್ತೆ ಕಮ್ ಬ್ಯಾಕ್ ಮಾಡತ್ತೆ. RR ತಂಡದಲ್ಲಿ ಆಡ್ತಾ ಇದ್ರು ಅವರು, ವಾಪಸ್ ಬರ್ತಾರೆ. ಕರ್ನಾಟಕದವ್ರನ್ನ ಯಾರನ್ನ ತಗೊಳ್ಳಲ್ಲ ಅನ್ನೋದೊಂದಿತ್ತು.
ಯಾಕೆ ತಗೋಬೇಕು ಅನ್ನುವ ನಿಟ್ಟಿನಲ್ಲಿ ಒಂದು ಒಳ್ಳೆ ಪ್ರದರ್ಶನ ಕೊಡ್ತಾರೆ. ಇದು ಮುಂದಿನ ಇನ್ನೊಂದಿಷ್ಟು ಜನರನ್ನ ಕರ್ನಾಟಕ ತಂಡದಿಂದ RCB ಗೆ ಆಯ್ಕೆ ಮಾಡೋಕ್ಕೂ ಕೂಡ ಒಳ್ಳೆಯ ದಾರಿ. ಜೊತೆಗೆ ಟೀಮ್ ಇಂಡಿಯಾಗೆ ಒಬ್ಬ ಓಪನರ್ ತುಂಬಾ ಕಾಂಪಿಟೇಷನ್ ಇದೆ, ಅದಕ್ಕೆ ಇನ್ನೊಬ್ಬ ಕಾಂಪಿಟೇಟರ್ ಮತ್ತೊಮ್ಮೆ ಹುಟ್ಕೊಂಡಿದ್ದಾರೆ. ಜೊತೆಗೆ RCB ಗೂ ಕೂಡ ಇವ್ರು ಲಯದಲ್ಲಿ ಇರೋದು, ಒಂದು ಮ್ಯಾಚ್ ಕೂಡ ಫೇಲ್ ಆಗಿಲ್ಲ, ಅದು ತುಂಬಾ ಬೆಸ್ಟ್ ಸೈನ್ RCB ಕಡೆಗೆ. ಇನ್ನೊಂದು ಅಂತ ಹೇಳಿದ್ರೆ ನಿನ್ನೆ ಸಾಕಷ್ಟು ಜನ ಇಂಜುರಿ ಆಗ್ತಾ ಇದ್ರು, ಅದೊಂದು RCB ಗೆ ವರ್ಸ್ಟ್ ಅನ್ನು ಹೊರತುಪಡಿಸಿದ್ರೆ ಬ್ಯಾಟಿಂಗ್ ಲೈನಪ್ ಅಂದಾಗ ತುಂಬಾ ಚೆನ್ನಾಗಿ ಸಾಥ್ ಕೊಡ್ತಾ ಇದ್ದಾರೆ. ಅದರಲ್ಲೂ ನಾಯಕನ ಚಿಂತೆಯನ್ನ ಕಮ್ಮಿ ಮಾಡಿದ್ದಾರೆ, ಅದು ಒಳ್ಳೆಯ ಸೈನ್ RCB ಗೆ. ರಘುವೀರ್, ನೆನ್ನೆ ನಾವು ನೋಡಿದ ಹಾಗೆ ನೆನ್ನೆ ಬ್ಯಾಟಿಂಗ್ದೇ ಕಮಾಲ್ ಜಾಸ್ತಿ ಕಂಡಿದ್ದು ನಮಗೆ. ಬೌಲಿಂಗ್ ಮಾಡಿದ್ದಾರೆ, ಬಟ್ ಅಂತ ವಾವ್ ಅನ್ನುವಂಥ ಪ್ರದರ್ಶನ ಯಾವುದೂ ಇರಲಿಲ್ಲ. ಹಾಗಾದ್ರೆ ನೀವೆರಡೂ ಕಡೆ ಈಗ ಬೌಲಿಂಗ್ ಅನ್ನ ಕಂಪೇರ್ ಮಾಡಿದ್ರೆ ಹೇಗೆ ಅನಿಸ್ತು ನಿಮಗೆ? ಹೌದು, ಇವಾಗ ನಾನು RCBದೇ ಒಂದು ಸ್ವಲ್ಪ ಬೌಲಿಂಗ್ನಲ್ಲಿ ಹಿನ್ನಡೆ ಅಂತ ತಗೊಳೋದಿಲ್ಲ, ಆದರೂ ಬೌಲಿಂಗ್ನಲ್ಲಿ ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಯಾಕಂತ ಅಂದರೆ ಅವರು ಇವಾಗ ಶೆಫರ್ಡ್ ಅವರನ್ನು ಆಯ್ಕೆ ಕೊಟ್ಟು ಡಫಿ ಅವರಂತ ಅಂದರೆ ಅವರು ಇವಾಗ ಫಾರ್ಮ್ನಲ್ಲಿದ್ದಾರೆ, ಅವರನ್ನು ಆದಷ್ಟು ಸರಿಯಾಗಿ ಸದುಪಯೋಗ ಪಡಿಸ್ಕೊಬೇಕಿತ್ತು. ಅವರು ಇವಾಗಲೇ ಅವರು ಇವಾಗ ಫಿನಿಷರ್ ರೋಲ್ಗೆ ಶೆಫರ್ಡ್ ಅವರನ್ನ ಮಣೆ ಹಾಕ್ತಾ ಇದ್ದಾರೆ. ಇವಾಗ ನಾವು DC ಮ್ಯಾಚ್ನಲ್ಲಿ ನಾವು ನೋಡಿದ್ವಾಗ ಏನಂದ್ರೆ ಅದೊಂದು ಕ್ರೈಮ್ ರೀತಿನೇ ಆಗಿರುತ್ತೆ. ಕೊನೆಯ ಒಂದು ಓವರ್ನಲ್ಲಿ ನಿಮಗೆ ಬೌಲರ್ಸ್ ಇಲ್ಲ ಅಂದ್ರೆ ಅದೊಂದು ರೀತಿ ಕ್ರೈಮ್ ರೀತಿ ಆಗಿರುತ್ತೆ. ಅಂದ್ರೆ ಯಾವ ರೀತಿ ಅಂದ್ರೆ ಇವಾಗ ನೀವು ಭುವನೇಶ್ವರ್ ಕುಮಾರ್, ಹೆಜಲ್ವುಡ್ ಅಂತಹ ಬೌಲರ್ಗಳು ಏನಂದ್ರೆ ಗೆಲುವಿಗೆ ರನ್ ಕಂಟ್ರೋಲ್ ಮಾಡ್ಕೊಂಡು ಬರ್ತಾ ಇರ್ತಾರೆ. ಕೊನೆ ಓವರ್ನಲ್ಲಿ ನಿಮಗೆ ಬೌಲರ್ ಹುಡುಕಾಡಿದ್ರೆ ಬೌಲರ್ ಯಾರು ಇರಲ್ಲ. ನೀವು ಕೊನೆ ಹಂತದಲ್ಲಿ ಶೆಫರ್ಡ್ ಅವರನ್ನ ಕೊಡ್ತೀರಾ, ಅವರು ಶೆಫರ್ಡ್ ಅವರು ಲೂಸ್ ಬಾಲಿಗೆ ಹೊಡಿತಾ ಇದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಒಬ್ಬ ಎಕ್ಸ್ಟ್ರಾ ಬೌಲರ್ ಇಟ್ಕೊಳ್ಬೇಕು. ಮುಂದಿನ ದಿನಗಳಲ್ಲಿ RCB ಡಫಿ ಅವರನ್ನ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಶೆಫರ್ಡ್ ಇವಾಗ ಫಿನಿಷರ್ ಅಂತ ಬಂದಾಗ ಆಲ್ರೆಡಿ RCB ತಂಡದಲ್ಲಿ ಯಾವುದೇ ಕೊರತೆಗಳೇ ಇಲ್ಲ. ಟೀಮ್ ಡೇವಿಡ್ ಅಂತ ಇರ್ಬೋದು, ಜಿತೇಶ್ ಶರ್ಮಾ ಆಲ್ರೆಡಿ ಅವರು ಫಿನಿಷರ್ ರೋಲಲ್ಲಿ ತಮ್ಮ ಏನು ಎಬಿಲಿಟಿ ಇದೆಯಲ್ಲ ಅದನ್ನು ತೋರಿಸ್ಕೊಂಡಿದ್ದಾರೆ, ಅಷ್ಟೇ ತಾಕತ್ತು ಇಟ್ಕೊಂಡಿದ್ದಾರೆ. ನಾವು ಯಾವುದೇ ಹಂತದಲ್ಲೂ ತಂಡನ ಗೆಲ್ಲಿಸಬೇಕು ಅನ್ನೋದು. ಕಳೆದ ಒಂದು ಸೀಸನ್ನಲ್ಲಿ ಜಿತೇಶ್ ಶರ್ಮಾ ಯಾವ ರೀತಿ ಬ್ಯಾಟಿಂಗ್ ಮಾಡಿ ಸಿಂಗಲ್ ಹ್ಯಾಂಡ್ಲಿ ಮ್ಯಾಚ್ ಗೆಲ್ಸ್ಕೊಟ್ಟು ಟಾಪ್ 2 ಅಲ್ಲಿ ಸೀಸನ್ ಎಂಡ್ ಮಾಡೋದಕ್ಕೆ ರೀಸನ್ ಅವರೇ ಆಗಿರ್ತಾರೆ. ಅವ್ರ ಮೇಲೆ ಜಾಸ್ತಿ ನಂಬಿಕೆ ಇಟ್ಟರೆ ಚೆನ್ನಾಗಿರುತ್ತೆ. ಶೆಫರ್ಡ್ ಅವರು ಇರೋದ್ರಿಂದ ಒಬ್ಬ ಬೌಲರ್ ಕಡಿಮೆ ಆಗ್ತಾ ಇದೆ. ಶೆಫರ್ಡ್ ಅವ್ರು ನಿನ್ನೆ ಬ್ಯಾಟಿಂಗಿಗೂ ಬರಲಿಲ್ಲ, ಬೌಲಿಂಗಿಗೂ ಬರಲಿಲ್ಲ, ಸುಮ್ಮನೆ ಬಂದು ಹೋದಂಗಾಯ್ತು. ಬೌಲಿಂಗ್ ನಲ್ಲಿ ನಿನ್ನೆ ನೋಡಿದ್ವಿ ಇಂಜೋರ್ಡ್ ಸಮಸ್ಯೆ ಆದ್ರಿಂದ ಮತ್ತೆ ಕೃಣಾಲ್ ಪಾಂಡ್ಯ ಅವರು ಬಂದರು. ಕೊನೆ ಓವರ್ನಲ್ಲಿ ಮತ್ತೆ ಅದೇ ಸ್ಪಿನ್ನರ್ಗಳಿಗೆ ಅಟ್ಯಾಕ್ ಮಾಡ್ತಾರೆ. ಹಾಗಾಗಿ ಡಫಿ ಅವರಂತಹ ಏನು ಇನ್ಫಾರ್ಮಲ್ಲಿರುವಂಥ ಬೌಲರ್ನ ತಂಡದಿಂದ ಕೈ ಬಿಡ್ತಾ ಇರೋದು ಅದೊಂದು ನ್ಯೂನತೆ ಕಾಡ್ತಾ ಇದ್ರೆ. ಇನ್ನು ನಾವು ಗುಜರಾತ್ ಬಗ್ಗೆ ಮಾತಾಡೋಂಗೆ ಇಲ್ಲ, ಅವರು ಬೌಲಿಂಗ್ನಲ್ಲಿ ತುಂಬ ಹಿಂದೆ ಹೋಗ್ಬಿಟ್ಟಿದ್ದಾರೆ. ಕಳೆದ ಒಂದು ಸೀಸನ್ನಲ್ಲಿ ಅವರು ಏನು ಬೌಲಿಂಗ್ನಲ್ಲಿ ಬ್ಯಾಟಿಂಗ್ನಲ್ಲಿ ಮಿಂಚ್ತಾ ಇದ್ರಲ್ಲ, ಆ ಒಂದು ಏನು ಆಶೀಶ್ ನೇರ ಆನ್ ಫೀಲ್ಡಲ್ಲಿ ಬಂದು ಬೌಂಡ್ರಿ ಲೈನ್ ಹೊರಗಡೆ ನಿಂತು ಏನು ಟ್ರೈನಿಂಗ್ ಕೊಡ್ತಿದಾರಲ್ಲ ಅದು ಹೆಚ್ಚಾಗಿ ಕಾಣ್ತಿಲ್ಲ. ಅದೇನು ಅವ್ರಿಗೆ ಕೊರತೆ ಕಾಡ್ತಿದೇನೋ ಗೊತ್ತಿಲ್ಲ. ಬೌಲಿಂಗ್ ನಲ್ಲಿ ತೀರಾ ಕಳಪೆ ಮಟ್ಟದ ಬೌಲಿಂಗ್ ಪ್ರದರ್ಶನ ಗುಜರಾತ್ ಕಡೆಯಿಂದ. ಈ ರೀತಿ ಆದ್ರೆ ತುಂಬಾ ಪ್ಲೇ ಆಫ್ಸ್ ಇಂದ ಹೊರ ಹೋಗೋದಂತೂ ಗ್ಯಾರಂಟಿ ಅಂತ ಅನ್ಸುತ್ತೆ. ಪ್ಲೇ ಆಫ್ಗೆ ಹಂತಕ್ಕೂ ತಲುಪುವಂತ ಸ್ಥಿತಿಯಲ್ಲಂತೂ ಗುಜರಾತ್ ಆಡ್ತಾ ಇಲ್ಲ. ಕಮ್ಬ್ಯಾಕ್ ಮಾಡ್ಬೇಕಾಗಿರುತ್ತೆ ಇಲ್ಲಿಂದನೂ ಅವರಲ್ಲಿ. ಯಾಕಂದ್ರೆ ಗುಜರಾತ್ ದ್ವಿತೀಯಾರ್ಧದಲ್ಲಿ 5 ಮ್ಯಾಚ್ ಅನ್ನಾದ್ರೂ ಅಟ್ಲೀಸ್ಟ್ ಗೆಲ್ಲಬೇಕು. 7ರಲ್ಲಿ 5 ಗೆಲ್ಲೋದು ಕಷ್ಟ ಸಾಧ್ಯ. ಹೌದು ಸರ್, ಹಾಗೆ ಈಗ ನಿನ್ನೆ ಜಿತೇಶ್ ಶರ್ಮಾ ಮತ್ತೆ ಪಟಿದಾರ್ ಇಬ್ರು ಸ್ವಲ್ಪ ಅರ್ಜೆಂಟ್ ಮಾಡ್ಬಿಟ್ರ. ಅವರಿಬ್ರು ನಿತ್ತು ಹೊಡೆದಿದ್ರೆ ಮ್ಯಾಚ್ ಇನ್ನು ಬೇಗ ಮುಗ್ದು ನಮ್ಗೆ ಸ್ವಲ್ಪ ನೆಟ್ ರನ್ ರೇಟ್ ಜಾಸ್ತಿ ಆದ್ರೂ ಸಿಕ್ತಿತ್ತ ಅಂತ ಅನಿಸ್ಲಿಲ್ಲ ಸರ್? ಒಂದು ಕಳೆದ ಬಾರಿ ಪ್ರದರ್ಶನವನ್ನ ಅಲ್ಲಗಳಂಗಿಲ್ಲ, ಜಿತೇಶ್ ಶರ್ಮಾ ತುಂಬಾ ಚೆನ್ನಾಗಿ ಆಡಿದ್ದಾರೆ. ಬಟ್ ಈ ವರ್ಷ ಅಂತ ಹೇಳಿದ್ರೆ ಫಾರ್ಮ್ ಕಂಡ್ಕೊಳ್ಳಿಕ್ಕೆ ಒದ್ದಾಡ್ತಿರೋ RCBಲಿರೋ ಒಂದು ಪ್ಲೇಯರ್ ಅಂತ ಹೇಳಿದ್ರೆ ಅದು ಜಿತೇಶ್ ಶರ್ಮಾ. ನೋಡಿ ನಿನ್ನೆ ಒಂದು GT ಸೋಲಿಗೂ ಕೂಡ 16ರಿಂದ 19ನೇ 20ನೇ ಓವರ್ವರೆಗೂ ಒಳ್ಳೆ ರನ್ ಬರದೇ ಇರೋದು. RCB DC ಮೇಲೆ ಸೋತಿದ್ದಕ್ಕೂ ಅಷ್ಟೇ 15ರಿಂದ 20ರಲ್ಲಿ ಜಿತೇಶ್ ಶರ್ಮಾನೇ ಆಡಿದ್ದು. ರನ್ ಬೌಂಡ್ರಿನೇ ಬರ್ತಾ ಇರಲಿಲ್ಲ, 32 ಬಾಲ್ಗೆ ಒಂದೇ ಒಂದು ಬೌಂಡ್ರಿ ಬಂದಿರಲಿಲ್ಲ. ಈ ನಿಟ್ಟಿನಲ್ಲಿ ಆಟ ಆಡಬೇಕಾದ್ರೆ ಸ್ಟ್ರಗಲಿಂಗ್ ಅಲ್ಲಿ ಇರೋದೇ ಅವರು. ನನಗನ್ಸತ್ತೆ 2 ಕೀಪರ್ನ RCBಲಿ ಇಟ್ಕೊಂಡ್ರು ಅದೇ ತಂಡವನ್ನ ಮುಂದುವರಿಸೋದ್ರಲ್ಲಿ ಅರ್ಥ ಇಲ್ಲ. ಫಾರ್ಮ್ ಅಲ್ಲಿ ಇಲ್ಲ ಅಂತ ಹೇಳಿದ್ರೆ ಇಲ್ಲ, ಬೌಲಿಂಗ್ ಅಲ್ಲಿ ಶೆಫರ್ಡ್ ಫಾರ್ಮ್ ಇಲ್ಲ. ನಿನ್ನೆ 1 ಓವರ್ ಕೊಟ್ಟರು ಕೂಡ 17 ರನ್ ಬಂತು. ಹಾಗಾಗಿ ಒಂದನ್ಸತ್ತೆ ಬೆತಲ್ ಅವರನ್ನ ಮಧ್ಯಮ ಕ್ರಮಾಂಕಕ್ಕೆ ಆಡಕ್ಕೆ ಇಟ್ಕೊಂಡು ವಿಕೆಟ್ ಕೀಪರ್ ಗ್ಲೌಸ್ ಇರುವ ಸಾಲ್ಟ್ ಅವರನ್ನ ಓಪನಿಂಗ್ ಇಟ್ಕೊಂಡ್ರು ವಿಕೆಟ್ ಕೀಪರ್ ಸಿಗ್ತಾರೆ. ನಮಗೆ ಜಿತೇಶ್ ಶರ್ಮಾ ಬದಲಿಗೆ ಬೆತಲ್ ಅನ್ನು ಹಾಕೊಂಡ್ರು ಕೂಡ, ಅಥವಾ ಜಿತೇಶ್ ಶರ್ಮಾ ಬದಲಿಗೆ ಇಂಡಿಯನ್ನೇ ಆಡಿಸ್ತಿದ್ರೆ ಒಂದು ಬೌಲಿಂಗ್ ಎಕ್ಸ್ಟ್ರಾ ಸಿಗತ್ತೆ. ಬೌಲಿಂಗ್ ಇಲ್ಲದೆ ಒದ್ದಾಡ್ತಿದೀವಿ. ವೆಂಕಟೇಶ್ ಅಯ್ಯರ್ನ ಆಡ್ಬೋದು, 2 ವರ್ಷದಿಂದ ಹಿಂದೆ ಬಿದ್ದು ಕೋಟಿ ಕೊಟ್ಟು ತಗೊಂಡಿದ್ದೀವಿ. ಒಳ್ಳೆ ಲಯದರ್ ಇದ್ದಾರೆ, ಬೌಲಿಂಗ್ ಪ್ಲಸ್ ಬ್ಯಾಟಿಂಗ್ ಎರಡೂ ಸಿಗತ್ತೆ. ನನಗನ್ಸುತ್ತೆ ವೆಂಕಟೇಶ್ ಅಯ್ಯರ್ನ ರೀಪ್ಲೇಸ್ ಮಾಡಿ ಸಾಲ್ಟ್ ಅವ್ರ ಕೈಗೆ ಗ್ಲೌಸ್ ಕೊಟ್ರೆ ಇನ್ನೊಂದಿಷ್ಟು ಬಲ ಸಿಗತ್ತೆ. ವೀಕ್ ಇರೋದಂದ್ರೆ ಅದೊಂದೇ ಜಾಗ. ಇನ್ನು ಶೆಫರ್ಡ್ 1-2 ಮ್ಯಾಚ್ ಅಲ್ಲಿ ಫಿನಿಷರ್ ಅವ್ರಿಗೆ ಜವಾಬ್ದಾರಿ ಸಿಕ್ಕಿಲ್ಲ ಹೆಚ್ಚಾಗಿ. ಮೇ ಬಿ ಅವ್ರನ್ನ ಇಟ್ಕೊಂಡ್ರು ಕೂಡ
ಹೆಲ್ಪ್ ಆಗುತ್ತೆ, ಅಥವಾ ಬೇಡ ಬೌಲಿಂಗ್ ಇನ್ನೊಂದಿಷ್ಟು ಬಲ ಬೇಕು ಅಂತ ಹೇಳಿದ್ರೆ ಡಫಿನ ಆಡಿಸ್ಕೋಬಹುದು. ಯಾಕಂದ್ರೆ ನಿಮಗೆ ವೆಂಕಟೇಶ್ ಅಯ್ಯರ್ ಒಬ್ಬ ಫಿನಿಷರ್ ಆಗಿ ಸಿಗೋದ್ರಿಂದ ಇಲ್ಲಿ ಟೀಮ್ ಡೇವಿಡ್ ಇರ್ಬೋದು, ವೆಂಕಟೇಶ್ ಅಯ್ಯರ್ ಇರ್ಬೋದು, ಇವರು ಫಿನಿಷರ್ ಜವಾಬ್ದಾರಿನ ಅದ್ರ ಜೊತೆ ಕೃಣಾಲ್ ಪಾಂಡೆ ಸೇರ್ಕೋತಾರೆ. 3 ಜನ ಸಾಕಾಗತ್ತೆ. ಬೌಲಿಂಗ್ ವೀಕ್ ಇರೋ ಜಾಗದಲ್ಲಿ ಒಂದು ಶಪರ್ಡ್ ಬದಲಿಗೆ ಇನ್ನೊಂದು ಬೌಲಿಂಗ್ ಇಟ್ಕೊಂಡ್ರೆ ಡೆತ್ ಬೌಲರ್ ಇಲ್ಲ ಅಂತ ರಘು ಹೇಳ್ತಾ ಇದ್ರು. ಡೆತ್ ಬೌಲಿಂಗ್ ಮೇಂಟೈನ್ ಮಾಡ್ಲಿಕ್ಕೆ ನಿಮಗೆ ಡಫಿ ಸಿಗ್ತಾರೆ. ಹೀಗಾಗಿ ಒಂದಿಷ್ಟು ಬದಲಾವಣೆ ಮಾಡ್ಕೋಬೇಕು. ವಿನ್ನಿಂಗ್ ಲೇದಲ್ಲೇ ಹೋಗ್ತೀನಿ ಅಂದಾಗ ಮುಂದಿನ ಹಂತ ಸೂಪರ್ 8ಗೆ ಸ್ಟ್ಯಾಂಡರ್ಡ್ ಇರೋ ಟೀಮ್ಗಳು ಎಂಟ್ರಿ ಆಗ್ತವೆ. ಯಾಕಂದ್ರೆ ಈಗಿರುವ ಲೂಸ್ ಪರ್ಫಾರ್ಮೆನ್ಸ್ ಇರೋ ಟೀಮ್ಗಳು ಹೊರಗೆ ಹೋದ್ರು ಮುಂದಿನ ಹಂತಕ್ಕೆ ಬೇರೆ ಟೀಮ್ಗಳು ಸಿಗೋದ್ರಿಂದಾಗಿ RCBಗೆ ಮುಂದಿನ ಹಂತಕ್ಕೆ ಹೋಗ್ಲಿಕ್ಕೆ ಜಸ್ಟ್ 3 ಮ್ಯಾಚು, ಅದಾದ್ಮೇಲೆ ಕಪ್ ಗೆಲ್ಲಬೇಕು, ಡಿಪೆಂಡಿಂಗ್ ಚಾಂಪಿಯನ್ ಆಗಬೇಕು ಅಂದ್ರೆ ಒಂದಿಷ್ಟು ಬದಲಾವಣೆ ಅಗತ್ಯವಾಗಿ ಬೇಕೇ ಬೇಕು. ಅದರಲ್ಲಿ ಜಿತೇಶ್ ಶರ್ಮಾ ಬದಲಾವಣೆ ಬೇಕು ಅಂತ ನನಗನ್ಸುತ್ತೆ. ಇಷ್ಟೊತ್ತು ನಮ್ಮೊಂದಿಗೆ ಕೂತು ಕಾರ್ಯಕ್ರಮದಲ್ಲಿ ಇಷ್ಟೆಲ್ಲ ಚರ್ಚೆ ಮಾಡಿದ್ದಕ್ಕೆ ತಮಗಿಬ್ಬರಿಗೂ ಧನ್ಯವಾದಗಳು. ನೋಡಿದಲ್ಲ ವೀಕ್ಷಕರೇ, ನಿನ್ನೆ RCB ಮತ್ತೆ ಗುಜರಾತ್ ಮಧ್ಯೆ ನಡೆದಂಥ ಮ್ಯಾಚ್ಗಳಲ್ಲಿ ಯಾರೆಲ್ಲ ಶೈನ್ ಆದ್ರು, ಯಾರದೆಲ್ಲ ಪಾತ್ರ ಹೆಚ್ಚಾಗಿತ್ತು ಅಂತೇಳಿ ಇಂದಿನ ಕಾರ್ಯಕ್ರಮದಲ್ಲಿ ಮಾತನಾಡಿದ್ವಿ. ಹಾಗೆ ಇವತ್ತು ಪಂಜಾಬ್ ವರ್ಸಸ್ ಡೆಲ್ಲಿ ಒಂದ್ ಕಡೆ ಮ್ಯಾಚ್ ಆದ್ರೆ ಇನ್ನೊಂದ್ ಕಡೆ ಹೈದರಾಬಾದ್ ವರ್ಸಸ್ ರಾಜಸ್ಥಾನ್ ಮಧ್ಯೆ ಕೂಡ 2 ಮ್ಯಾಚ್ ಇರುವಂತದ್ದು. ಇವತ್ತು ಯಾರೆಲ್ಲ IPL ಫ್ಯಾನ್ಸ್ ಇದ್ದಾರೆ ಅವರಿಗೆ ಒಳ್ಳೆ ರಸದೌತಣ ಅಂತ ಹೇಳ್ತಾ ಇರ್ಬೋದು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.